HDK ಪುತ್ರನಿಗೆ ಮಂಡ್ಯ ಬಿಜೆಪಿ ಓಪನ್ ವಾರ್ನಿಂಗ್ ಕೊಟ್ಟಿದೆ. ನಿಖಿಲ್ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಹೇಳಿದೆ, ಇಲ್ಲಾಂದ್ರೆ ನಾವು ಬ್ಲಾಸ್ಟ್ ಆಗ್ತೇವೆ ಅಂತ ವಾರ್ನಿಂಗ್ ನೀಡಿರುವಂತದ್ದು. HDK ಪುತ್ರನಿಗೆ ಮಂಡ್ಯ ಬಿಜೆಪಿ ವಾರ್ನಿಂಗ್ ನೀಡಿದೆ. ನಿಖಿಲ್ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನಾವು ಬ್ಲಾಸ್ಟ್ ಆಗ್ತೇವೆ. ಇದನ್ನು ನಿಖಿಲ್ ಅರ್ಥ ಮಾಡಿಕೊಂಡ್ರೆ ಚಂದ ಅಂದಿದೆ. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ನಾರಾಯಣಗೌಡ ಕೆಂಡ ಆಗಿದ್ದಾರೆ. ಮಂಡ್ಯ ಬಿಜೆಪಿ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡೋದು ಸರಿಯಲ್ಲ. ಅಸಲಿಗೆ ಯಾವ ಎಲೆಕ್ಷನ್ ನ ಗೆದ್ದವರೇ ನಿಖಿಲ್ ಕುಮಾರಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಅಸಲಿಗೆ ನಿಖಿಲ್ ಕುಮಾರಸ್ವಾಮಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ಜಿಲ್ಲಾ ಪಂಚಾಯತೋ ಅಥವಾ ತಾಲೂಕ್ ಪಂಚಾಯತೋ, ಕನಿಷ್ಠ ಬೇಡ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ದವರ ಅಂತ ಪ್ರಶ್ನೆ ಮಾಡಿದ್ದಾರೆ. 3 ಚುನಾವಣೆಗಳಲ್ಲಿ ಸೋತವರು ಇಲ್ಲಿಗೆ ಬಂದು ಮಾತನಾಡ್ತಾರೆ. ಪಕ್ಷದ ಗೌರವಕ್ಕಾಗಿ ನಾವು ಬಾಯಿ ಮುಚ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸುಮ್ಮನಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅಂತ ಫುಲ್ ಗರಂ ಆಗಿ ಮಾತನಾಡಿದಂತ ಮಾಜಿ ಮಂತ್ರಿ ನಾರಾಯಣಗೌಡ. ಫುಲ್ ಗರಂ ಆಗಿ ಮಾತನಾಡಿದ್ದಾರೆ ಮಾಜಿ ಮಂತ್ರಿ ನಾರಾಯಣಗೌಡ. ಸುಮ್ಮನಿದ್ರೆ ಸರಿ HDK ಪುತ್ರ, ಇಲ್ಲ ಅಂದ್ರೆ ನಾವು ಬ್ಲಾಸ್ಟ್ ಆಗ್ತೇವೆ ಅಂದಿದ್ದಾರೆ. ಇದನ್ನ ನಿಖಿಲ್ ಅವರು ಅರ್ಥ ಮಾಡಿಕೊಂಡ್ರೆ ಚಂದ. ಮಂಡ್ಯ ಬಿಜೆಪಿ ತಂಟೆಗೆ ಬಂದ್ರೆ ಅಂತ ವಾರ್ನಿಂಗ್ ನೀಡಿದ್ದಾರೆ ನಾರಾಯಣಗೌಡ. ಕೆರಳಿ ಕೆಂಡವಾಗಿದ್ದಾರೆ. ಮಂಡ್ಯ ಬಿಜೆಪಿ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡೋದು ಸರಿಯಲ್ಲ. ಅಸಲಿಗೆ ಯಾವ ಎಲೆಕ್ಷನ್ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ, ಯಾರವ್ರು ನಿಖಿಲ್ ಕುಮಾರಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ತಾಲೂಕ್ ಪಂಚಾಯತ್ತೋ, ಜಿಲ್ಲಾ ಪಂಚಾಯತ್ತೋ ಅಥವಾ ಕನಿಷ್ಠ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆದ್ರೂ ಗೆದ್ದಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. 3 ಚುನಾವಣೆಯಲ್ಲಿ ಸೋತವರು ಇಲ್ಲಿಗೆ ಬಂದು ಮಾತನಾಡ್ತಾರೆ. ಪಕ್ಷದ ಗೌರವಕ್ಕಾಗಿ ನಾವು ಬಾಯಿ ಮುಚ್ಕೊಂಡಿದ್ದೇವೆ, ಅವರು ಸುಮ್ಮನಿದ್ರೆ ಒಳ್ಳೇದು, ಮಂಡ್ಯ ಬಿಜೆಪಿ ತಂಟೆಗೆ ಬಂದ್ರೆ ನಾವು ಸುಮ್ಮನಿರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು, ಇವರು ನಮ್ಮ ಪ್ರೀತಮ್ ಗೌಡ್ರು ಕರಿಬಹುದು, ಯಾಕಪ್ಪ ಈಗ ಮಾತಾಡದೆ ಇರ್ಬೋದು. ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ ದಿನ ಸೋತಿದ್ದಾರೆ 3 ಸಾರಿ. ನಮ್ ಪ್ರೀತಮ್ ಗೌಡ ಹೇಳಿದ್ರು ಅವ್ರನ್ನು ಗೆಲ್ಲಿಸ್ಬೇಕು ಅಂತ ನಮಗ್ ಭಾವನೆ ಇದೆ. ಅವ್ರು ಈ ತರ ಹೇಳಿಕೆ ಕೊಡಬಾರ್ದು ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಿಖಿಲ್ ಅವರು ಫಸ್ಟ್ ನಾನು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಿಂದ ಬಂದಿದ್ದೀನಿ, ದೇವೇಗೌಡರು ಕಂಪೇರ್ ಮಾಡಕ್ ಆಗಲ್ಲ. ದೇವೇಗೌಡರಿಗೆ ನಮ್ಗೆ ಗೌರವ ಇದೆ, ಕುಮಾರಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವ್ರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಮಾತಾಡಕ್ ಹೋಗ್ತಾರೆ ಅನ್ನೋದನ್ನ ತಾವು ಗಮನಿಸ್ಬೇಕಾಗ್ತದೆ. ನಿಖಿಲ್ ಅವ್ರೇನು ನನ್ ಬಗ್ಗೆ ಅಥವಾ ಈ ಲೀಡರ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಜಿಲ್ಲಾಧ್ಯಕ್ಷರಾಗಿದ್ರ, ಜಿಲ್ಲಾ ಪಂಚಾಯತಿಲಿ ಆಗಿದ್ರ, ತಾಲೂಕ್ ಪಂಚಾಯತಿಲಿ ಏನಾರ ಆಗಿದ್ದಾರ, ಸ್ಥಳೀಯರ ಬಗ್ಗೆ ಮಾತಾಡಬಾರ್ದು. ಅಸ್ತಿತ್ವ ಏನು, ಅಸ್ತಿತ್ವ ಉಳಿಸ್ಕೊಳಕ್ಕೆ ಅವ್ರ ತಂದೆಗೆ ದಾರಿ ಎರೆದಿದೀವಿ, ನಾವು ಆತ್ಮಪೂರ್ವಕವಾಗಿ ಮಾಡಿದೀವಿ. ಮಾತಾಡಬಾರ್ದು ನಿಖಿಲ್ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಅಂತ ಹೇಳಿಕ್ ಬಯಸ್ತಾ ಇದ್ದಾರೆ. ಮಾಜಿ ಮಂತ್ರಿ ನಾರಾಯಣಗೌಡರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ದೇವೇಗೌಡರ ಮೇಲೆ ನಮಗೆ ಗೌರವ ಇದೆ, ಕುಮಾರಣ್ಣ ಅಂದ್ರೆ ನಮಗೆ ಗೌರವ ಇದೆ, ಆದ್ರೆ ಅದಕ್ಕಿಂತ ಮುಂದುವರೆದು ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಬಾರದು. ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನಿರಲ್ಲ, ಮಂಡ್ಯ ಬಿಜೆಪಿ ತಂಟೆಗೆ ಬರ್ಕೂಡ್ದು ಅಂದಿದ್ದಾರೆ. ಯಾವ ಚುನಾವಣೆಯನ್ನ ಗೆದ್ದಿದ್ದಾರೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ಜಿಲ್ಲಾ ಪಂಚಾಯತ್ ಗೆದ್ದಿದ್ದಾರಾ, ತಾಲೂಕ್ ಪಂಚಾಯತ್ ಗೆದ್ದಿದ್ದಾರೆ, ಕನಿಷ್ಠ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆದ್ರೂ ಗೆದ್ದವರ. 3 ಚುನಾವಣೆಯಲ್ಲಿ ಸೋತವರು ಇಲ್ಲಿಗೆ ಬಂದು ಮಾತನಾಡಬಾರ್ದು, ಪಕ್ಷದ ಗೌರವಕ್ಕಾಗಿ ನಾವು ಸುಮ್ಮನಿದ್ದೇವೆ, ಬಾಯಿ ಮುಚ್ಕೊಂಡಿದ್ದೇವೆ ಅಂತ ಫುಲ್ ಗರಂ ಆಗಿ ಮಾತನಾಡಿದ್ದಾರೆ ಮಾಜಿ ಮಂತ್ರಿ ನಾರಾಯಣಗೌಡ.